ಈಗ ನೋಡ್ತಾ ಇರೋದು ಕಿರ್ಗಾಲ್ ಸಂತೆ ನೋಡ್ಬೋದು. ಇಲ್ಲಿ ಒಳ್ಳೊಳ್ಳೆ ಟಗರುಗಳಿದಾವೆ. ಯಾರಾದ್ರೂ ಟಗರು ಬೇಕು ಅನ್ನೋರು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಮತ್ತೆ ಇವ್ರ ಹತ್ರ ಬಂಡೂರು ಕ್ರಾಸ್ ಮರಿಗಳು ಕೂಡ ಸಿಗ್ತವೆ. ಒಂದು 30, 40, 50 ಈ ತರ ಒಳ್ಳೆ ಮರಿ ಕೊಡ್ತಾರೆ. ಯಾರಾದ್ರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ನೋಡೋದೆಲ್ಲ ಮಲ್ಕ ಆಗ್ತಿದಾವೆ, ಮರಿಗಳು ಹೆಲ್ದಿ ಆಗಿದ್ದಾವೆ. ಅಣ್ಣ ನಿಮ್ಮ ಹೆಸರು? ಅಶೋಕ. ಯಾವ್ರಣ್ಣ? ಮಾಗನಹಳ್ಳಿ. ಅಣ್ಣ ನಿಮ್ಮ ಹತ್ರ ಯಾವ್ಯಾವ ಮರಿಗಳು ಸಿಗ್ತವೆ? ನಮ್ಮಲ್ಲಿ ಬಂಡೂರು ಮರಿ, ಬಂಡೂರು ಕ್ರಾಸ್ ಮರಿ ಮಾತ್ರ. ಅಂದ್ರೆ ದೊಡ್ಡವ ಚಿಕ್ಕವ? ದೊಡ್ಡವು ಸಿಗ್ತವೆ, ಚಿಕ್ಕವು ಸಿಗ್ತವೆ. ಹೆಣ್ಣು ಹೆಣ್ಣು ಗಂಡು ಎಲ್ಲ ಸಿಗುತ್ತೆ. ಸೊ ಈಗ ಇಲ್ಲಿ ಎಷ್ಟು ಟಗರುಗಳು ತಂದಿದ್ರಿ? ಸದ್ಯಕ್ಕೆ ಈಗ ಒಂದ್ 4 ಅಲ್ಲೊಂದ್ 4 8 ಹೆಣ್ಮರಿ ಅವೆ. ಹೆಣ್ಮರಿ ಒಂದ್ 10 ಇದಾವೆ. ಮರಿಗಳು? ಮರಿ ಎಲ್ಲ ಖಾಲಿ ಆಗಿದೆ. ನೆನೆ ಮನೆ ಹತ್ರನೇ ಖಾಲಿ. ಒಳ್ಳೊಳ್ಳೆ ಮರಿ ಕೊಡ್ತೀವಿ. ಒಳ್ಳೊಳ್ಳೆ ಮರಿ ಬಂದು ಮನೆ ಹತ್ರನೇ ಖಾಲಿ. ಎಷ್ಟು ಮರಿ ಕೊಟ್ರಿನ? ಒಂದ್ 65 ಮರಿ ಕೊಟ್ಟು. 65 ಮರಿ ಅಲ್ಲ ಒಬ್ರಿಗೆನ? ಇಬ್ರಿಗೆ ಫಾರಮ್ಗೆ. ಸೊ ಈಗ ಎಲ್ಲ ಈ ಮರಿಗಳದ್ದು ಡೀಟೇಲ್ಸ್ ಹೇಳಿ. ಆ ಮರಿ ಫಸ್ಟ್ ಅದ್ರದ್ದು ಹೇಳಿ. ಇದು 32,000 ಹೇಳ್ತೀನಿ. 30,000 ಬಂದ್ರೆ ಕೊಡ್ತೀನಿ. 32 ಹೇಳ್ತಾ ಇದ್ರಿ. ವಯಸ್ಸು ಏನಾಗೈತೆ? ವಯಸ್ಸು 6 ತಿಂಗಳು. 6 ತಿಂಗಳು ಅಂದ್ರೆ ನೆಕ್ಸ್ಟ್ ವರ್ಷ ಬಕ್ರೀದ್. ನೆಕ್ಸ್ಟ್ ವರ್ಷ ಬಕ್ರೀದ್ ಆಯ್ತು. ಸ್ನೇಹಿತರೆ 32,000 ಪ್ಯೂರ್ ಮರಿ ಎಲ್ಲ ವೈಟ್ ಫೇಸ್. 32,000 ಹೇಳ್ತವ್ರೆ. 30,000 ಬಂದ್ರೆ ಫೈನಲ್ ರೇಟ್ ಕೊಡ್ತಾರೆ ಅಂತ. ನಾ ಈ ಟಗರು ಅಣ್ಣ ಇದು 75,000 ಹೇಳ್ತೀನಿ. 71 ಬಂದ್ರೆ ಕೊಡ್ತೀನಿ. 71,000 ಬಂದ್ರೆ ಕೊಡ್ತೀರಾ? 75,000 ಹೇಳ್ತಿದಾರೆ. ನೋಡ್ಬೋದು ಪ್ಯೂರ್ ಬಂಡೂರು ಟಗರು, ವೈಟ್ ಫೇಸ್. ಸೊ ಒಳ್ಳೆ ಸೈಜ್ ಇದೆ. ಅಣ್ಣ ವಯಸ್ಸು ಏನಾಗೈತಿ ಇದಕ್ಕೆ? 12 ತಿಂಗಳು. 12 ತಿಂಗಳು ಅಂದ್ರೆ ವರ್ಷ. ಹಲೋ ಅಣ್ಣ ಇದಕ್ಕೆ ಮೇವು ತಿಂಡಿ ಏನೇನು ಕೊಡ್ತಾ ಇದೀರಾ? ಅಣ್ಣ ಉಳ್ಳಿ, ಜೋಳ, ಪೀಡು, ಹಿಂಡಿ. ಮೇವು ಮಾಮೂಲಿ ಒಣಹುಲ್ಲು, ರಾಗಿ ಗಡ್ಡೆ, ಸೀಮೆ ಹುಲ್ಲು ಎಲ್ಲ ಕೊಡ್ತೀರಾ? ಮೇವು ಯಾವ್ದಾದ್ರು ಕೊಡ್ಬೋದು. ಅಣ್ಣ ಈ ಮರಿಗೆ ಏನ್ ಹೇಳ್ತಿದ್ರ? ಇದಕ್ಕೆ 85,000 ಹೇಳ್ತೀನಿ. 75,000 ಬಂದ್ರೆ ಕೊಡ್ತೀವಿ. ಅದು ಎಷ್ಟು ವಯಸ್ಸು? ವಯಸ್ಸು 13 ತಿಂಗಳು. 13 ತಿಂಗಳ, ವರ್ಷದ ಮೇಲೆ 1 ತಿಂಗಳು. ಸೊ ಪ್ಯೂರ್ ಬಂಡು ಅಂದ್ರೆ ಬಿತ್ತೆಗೂ ಆಯ್ತು. ಪ್ಯೂರ್ ಅಂದ್ರೆ ಇವೆರಡು ಅಂದ್ರೆ ಬಿತ್ತೆಗೂ ಆಯ್ತವೆ. ಬಿತ್ತನೆಗೆ ಎಲ್ಲದಕ್ಕೂ ಆಯ್ತು. ಕೆಜಿಗೆ ನಿಮ್ಮ ಹತ್ರ ಈ ಬಂಡೂರು ಕ್ರಾಸ್ ಮರಿಗಳು ಸಿಗ್ತವೆ ಅಂದ್ರೆ 8,500 9,000 ಹಿಡಿದು 15,000 18,000 ಗಂಟ ಮರಿ ಯಾವ ತರ ಇರುತ್ತೆ ಆತರ. ಅಂದ್ರೆ ಕ್ರಾಸ್ ಆದ್ರೆ 8,500. ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ 9,000 10,000 12,000 ಈ ತರ ಆಗುತ್ತೆ. ಮರಿ ಯಾವ್ದು ಅದ್ರ ಮೇಲೆ ವ್ಯಾಪಾರ ಯಾವ್ದಿರುತ್ತೆ ಅವ್ರು ಹಿಡ್ಕೊತಾರೆ, ಅದ್ರ ಮೇಲೆ ಸಲೈಟ್ ಇರುತ್ತೆ. ಅಂದ್ರೆ ಎಷ್ಟಿರ್ತಾವ ಮರಿಗಳು ನಿಮ್ಮ ಹತ್ರ? ನಮ್ಮ ಹತ್ರ ವಾರದಲ್ಲಿ 50 60 70 ಇರುತ್ತೆ. ಒಂದ್ 60 70 ಇರ್ತವೆ. ಈಗ ಯಾರು ಒಂದು 30 ಬೇಕು ಅಂತ ಸಿಗುತ್ತೆ. 30 50 ಬೇಕಂದ್ರೆ ಸಿಗುತ್ತೆ. ಆ ಕೊನೆ ಟಗರುನ ಅದು ಇಲ್ಲ 32,000 ಹೇಳ್ತಾನೆ. 28 ಬಂದ್ರೆ ಕೊಡ್ತೀವಿ. ಕ್ರಾಸ್ ಮರಿ ಇದು ಕ್ರಾಸ್. ನಿಮ್ಮ ಹತ್ರ ಹೆಣ್ಮರಿಗಳು ಸಿಗ್ತಾವ? ಹೆಣ್ಮರಿಗಳು ಸಿಗ್ತಾವ. ಅಂದ್ರೆ ಅವೇ ಏನ್ ಬೆಲೆ ಇರುತ್ತೆ? 8,000 9,000 12,000 15,000 ಅದು ಮರಿ ಮೇಲೆ ಡಿಪೆಂಡ್, ಜಾತಿ ಮೇಲೆ ಡಿಪೆಂಡ್. ಈಗ ಇಲ್ಲಿದಾವ ಮರಿಗಳು? ಇಲ್ಲ ಐತೆ, ತೋರಿಸಿ ಅದು. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಇಷ್ಟು ಟಗರುಗಳಿದಾವೆ. ಯಾರಾದ್ರೂ ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದ್ದಾವೆ. ಬಂಡೂರು ಮರಿ ಇದು ಏನ್ ಬೆಲೆ ಆಗುತ್ತೆ? ಇದು ಹೆಣ್ಮರಿ 8,000 ಆಯ್ತದ. 8,000 ಅಂದ್ರೆ ಹಿಂಗ್ ತಿರ್ಸಿ ಅಂದ್ರೆ ಒಂದ್ 2 ತಿಂಗಳ? ಇದಕ್ಕೆ 2 ತಿಂಗಳು ಅಷ್ಟೇ. 8,000. ಇದು ಸ್ವಲ್ಪ ದೊಡ್ಡದಾದ್ರೆ 9,000 10,000. ಇವೆಲ್ಲ ಯಾವ ಮರಿಗಳು? ಇವೆಲ್ಲ ಬಂಡೂರು ಕ್ರಾಸ್ ಮರಿಗಳು. ಅಲ್ಲ ಗಂಡ್ ಮರಿನ ಹೆಣ್ಮರಿನ? ಇವೆಲ್ಲ ಹೆಣ್ಣೆ, ಅದೆರಡು ಗಂಡು. ಆ ಕೊನೆವ 2 ಗಂಡು. ಅವೇನ್ ಬೆಲೆ ನಾವು? ಅಣ್ಣ ಇವು 31,000 ಹೇಳ್ತೀನಿ. 28 ಬಂದ್ರೆ ಕೊಡ್ತೀವಿ. ಜೋಡಿ 31 ಹೇಳ್ತಾ ಇದೀರಾ? 28 ಫೈನಲ್. ಇವೆಲ್ಲ ಮರಿ ಇದ್ದಂಗೆ 6,000 ಇದು, 12,000 ಇದು, 10,000 ಇದು. ಮರಿ ಯಾವ ಹಿಂಗಿರುತ್ತೆ ಹಂಗೆ ಇದು. ಹೆಣ್ಮರಿಗಳು ಎಲ್ಲ ಹೆಣ್ಣಿದು, ಎಲ್ಲ ಹೆಣ್ಮರಿಗಳು. ನೋಡಿ ಎಲ್ಲ ಇಲ್ಲೇ ಮೇವಿರುತ್ತೆ. ಎಲ್ಲ ಈ ಜೋಳದ ಕಡ್ಡಿ ಕೊಡ್ತೀರಾ? ಜೋಳ ಮತ್ತೆ ಸೀಮೆ ಹುಲ್ಲು ಎಲ್ಲ ತರ, ರಾಗಿ ಉಂಟು ಎಲ್ಲ ಇಲ್ಲಿ ಮೇವ್ ಹಾಕಿ ಮೇಯಿಸೇ ಕೊಡ್ತಾರೆ. ಹಂಗಾಗಿ ಇವು ಗ್ಯಾರಂಟಿ ಕೊಡ್ಬೋದು. ಅಣ್ಣ ಇವೆಲ್ಲ ಏನು ವಯಸ್ಸಾಗವೆ? ಇವೆಲ್ಲ 4 ತಿಂಗಳು 5 ತಿಂಗಳು. 4 ತಿಂಗಳು 5 ತಿಂಗಳು. ಸೊ ಈ ತರ ಇಲ್ಲಿ ಮೇವ್ ಹಾಕಿ ತಿನ್ಸ್ತೀರಾ ಇಲ್ಲಿ? ಇಲ್ಲೇ ಅಣ್ಣ, ನಾವು ನೀರು ಹಾಕಿ ಮಾರಲ್ಲ. ಸೊ ಅದಕ್ಕೆ ಮರಿಗಳು ತುಂಬಾ ಚೆನ್ನಾಗಿ ತಗೊಳ್ತಾರೆ. ತುಂಬಾ ಚೆನ್ನಾಗಾಯ್ತವೆ. ಮನೆ ಹತ್ರ ಬಂದು ತಗೋಯ್ತಾರ. ನೋಡಿ ಸ್ನೇಹಿತರೆ, ಈಗ ಮೇವು ಹಾಕ್ತಿದಂಗೆ ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಮೊದಲಿದ್ದು ಹಳೆ ಮೇವು, ಸೊ ಹಂಗಾಗಿ ತಿಂತಿರ್ಲಿಲ್ಲ. ಸೊ ನೋಡ್ಬೋದು ಇವಾಗ
ನೋಡ್ಬೋದು ಎಲ್ಲ ಮೇವು ತಿಂತಿದಾವೆ. ಫಾರಮ್ಗೆಲ್ಲ ಮರಿ ಕೊಡ್ತೀವಿ, ಕುರಿ ಬೇಕು ಅಂದ್ರೂ ಕೊಡ್ತೀವಿ, ತೆನೆ ಕುರಿ ಬೇಕು, ಮರಿ ಕುರಿ ಬೇಕು, ಎಲ್ಲ ಕೊಡ್ತೀವಿ. ಕುರಿಗಳು ಏನ್ ಬೆಲೆ ಹಾಕ್ಬೋದಣ್ಣ ಒಂದು ಅಂದಾಜು? 15,000ದಿಂದ 20,000ವರೆಗೆ, 30,000ವರೆಗೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ. ಕ್ವಾಲಿಟಿ ಜಾಸ್ತಿ, ಕ್ವಾಲಿಟಿ ಮೇಲೆ ಇದೆ. ಸೊ ಈ ತರ ಮೇವ್ ಹಾಕಿ ಮೇಯಿಸೋದ್ಕಿನೇ ಈ ತರ ಮೇವ್ ಮೇಯಿಸೋದ್ಕೇನೆ ಈಗ ಸಂತೆಲಿ 100 ಮರಿ ಇರ್ತಿತ್ತು, 60-70. ಮೇವ್ ಮೇಯಿಸಿ ಮನೆ ಹತ್ರನೇ ಬಂದು ತಗೊಂಡಿದ್ದಾರೆ ಎಲ್ಲ. ಅಲ್ಲೇ ನಂಬಿಕೆ ಜಾಸ್ತಿ. 17 ಹೇಳ್ತಾನೆ ಎಲ್ಲ ತಿಂತಿದಾವೆ ಅಂತ ಒಂದು. ನೋಡ್ಬೋದಿಲ್ಲ, ಒಳ್ಳೆ ಒಳ್ಳೆ ಫುಡ್ ಇದು. ಜೋಳ ನೋಡೋದೆಲ್ಲ ಯಾವ ತರ ತಿಂತಿದಾವೆ ಅಂತ. ನಮ್ದು ಯಾವ್ದೇ ವಿಡಿಯೋ ಆಗಿರ್ಲಿ ಎಲ್ಲ ಪಕ್ಕ ಇರೋದಕ್ಕೆ 5 ತಗೋಗಿರೋದು 20-50 ತಗೋತಿದ್ರೆ ಎಲ್ಲ ಕಮೆಂಟ್ ಆಗ್ತಾರೆ, ಒಳ್ಳೊಳ್ಳೆ ಮರಿ ಒಳ್ಳೊಳ್ಳೆ ಮರಿ ಕೊಡ್ತಾರೆ ಅಂತ. ನಿಮ್ದು ಫೋನ್ ನಂಬರ್ ಹೇಳಿ. 8792743141. ಅಶೋಕ ನಾಗನಹಳ್ಳಿ, ಕಿರ್ಗಾಲಿಂದ 4 ಕಿಲೋಮೀಟರ್, ಮಳವಳ್ಳಿಯಿಂದ 12, ಮಂಡ್ಯದಿಂದ 18 ಕಿಲೋಮೀಟರ್. ಯಾವ ತರ ಮರಿ ಬಂಡೂರ್ ಕ್ರಾಸ್, ಬಂಡೂರ್ ಒರಿಜಿನಲ್, ಟಗರುಗಳು ಎಲ್ಲ ಕೊಡ್ತೀವಿ, ಎಲ್ಲ ಸಿಗ್ತವೆ. ನೋಡ್ಬೋದು ಮೇವು ಕಣ್ಣೆದ್ರಿಗೆ ಮೇವು ತಿಂಡಿ ಮೇಯಿಸ್ಗೆ ತಗೊಳ್ಳಿ. ಎಲ್ಲ ಇಲ್ಲೇ ಮೇವು ಮೇಯ್ತಾವೆ ಮನೆ ಹತ್ರನೇ ಆದ್ರೂ ಅಷ್ಟೇ. ಯಾಕಂದ್ರೆ ತುಂಬಾ ಜನ ಕಮೆಂಟ್ ಆಗ್ತಾರೆ ಮೇವು ಮೇಯ್ತಾ ಇಲ್ಲ ಅದು ಇದು ಅಂತ. ಅದೇ ಅದಕ್ಕೋಸ್ಕರನೇ ಹಿಂಗ್ ತಗೊಬಿಡೋದು. ಬೇರೆ ಇಡೀ ಸಂತೆಯವ್ರು ಯಾರು ತಂದಿರಲ್ಲ ಈ ತರ. ಈ ತರ ಮಾಡ್ಕೊಡೋದಕ್ಕೆ ಒಳ್ಳೆ ಮರಿ ತಗೊಂಡು ಒಳ್ಳೆ ಮರಿ ತದ್ದ ಅಲ್ಲೇ ಸೇಲ್ ಆಯ್ತದ. ನೋಡ್ಬೋದು ಎಷ್ಟು ದಪ್ಪ ಕಡ್ಡಿ, ಅದನ್ನು ಬಿಡ್ತಾನೆ ಅಗಿತಾ ಇದ್ದು. ಅದೆಲ್ಲ ಮೇವು ಕಲ್ತಿರೋಂತ. ನೋಡೋದು ಇಲ್ಲಿ ಮೂಟೆ ಒಳಗಡೆನೆ ಭಯ ಕಾಣ್ತಿರ್ತಾ ಇದೆ. ಈ ತರ ನೋಡ್ ತಗೋಬೇಕು. ಸೊ ಈ ತರ ತಗೋದಾಗ ಸಾಯೋ ಚಾನ್ಸಸ್ ಕಡಿಮೆ. ಎಲ್ಲ ಚೆನ್ನಾಗಿ ಮೇವು ಮೇಯ್ಕೊಂಡು ನಾವೇನು ಪೈಪಲ್ಲ ನೀರು ಅದೇ ಇದು ಏನು ಹಾಕಲ್ಲ, ಸಿಸ್ಟಮ್ ಆಗಿ ನಮ್ಮ ಹಂಗೆ ಅವರ ರೈತರು ತಗೋಕ್ ಸಾಕೋರು. ನಿಮ್ ವಿಡಿಯೋ ಮಾಡಿದ್ವಲ್ಲ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಐತಿ. ಒಳ್ಳೊಳ್ಳೆ ಮರಿ ಕೊಡ್ತೀವಿ. ಅದಕ್ಕೆ ನಮ್ಮ ಚಾನಲ್ ಕಡೆಯಿಂದ ಬರ್ತಾರ ಮರಿ ತಗೋಕೆ? ಹೊರಗಡೆಯಿಂದ ಈಗ ರಾಣಿಬೆನ್ನೂರು ಬೈತ್ ಮರಿ ಮನೇಲಿ 30 ಐತೆ. ಅಲ್ಲ ನಮ್ಮ ಚಾನಲ್ ಕಡೆಯಿಂದ ಬರ್ತಾರ ಮರಿ ತಗೋ? ಬರ್ತಾರ, ತುಂಬಾ ಬರ್ತಾರ. ಇದು ನಿಮ್ ಚಾನಲ್ ಹೆವಿ ಬಂದಿರೋದು ನಿಮ್ಗೆ ಹೈದರಾಬಾದಿಂದ ಆಚೆ ಗಂಟೆ ಅಂತ ಎಲ್ಲ ಅಲ್ಲಿಂದೆಲ್ಲ ಬಂತ. ರಾಣಿಬೆನ್ನೂರು ಈಗ ಹಾಲಿ ಮರಿ ತುಂಬ್ತಾರ ಮನೆ ಹತ್ರ. ಎಷ್ಟು ಮರಿ ಕೊಟ್ಟಿದ್ರ ಅವ್ರಿಗೆ? ಅವ್ರು 30 ಮರಿ ಕೊಟ್ಟರು. 30 ಅಂದ್ರೆ ಅವ್ರೊಬ್ರಿಗೆ ಇನ್ನೊಬ್ರಿಗೆ ಅವರು 30 ಮತ್ತೆ ಇದ್ರ ಶ್ರೀರಂಗಪಟ್ಟಣ ಸೈಡ್ ಅವರು 30 ಹಾಕೋರು ಮೊನ್ನೆ. 30. ನಮ್ಮ ಚಾನಲ್ ಕಡೆಯಿಂದ ಏನಂದ್ರೆ ಒಳ್ಳೆ ಮರಿ ಸಿಗ್ಬೇಕು. ಸೊ ಡೈರೆಕ್ಟ್ ಇವ್ರ ಹತ್ರನೇ ಬಂದು ರೈತರ ಹತ್ರನೇ ತಗೋಬೇಕು. ಸೊ ಈ ಮಧ್ಯೆ ಮೀಡಿಯೇಟರ್ಗಳು ಮಾಡ್ತಾರೆ, ಇಲ್ಲಿಂದ ತಗೋಗ್ಬಿಟ್ಟು ಮನೇಲಿ ಏನಿಲ್ಲ ದಳಾಳಿ ಬೆಳಾಳಿ ಬಂದ್ರೆ ಮರಿನೇ ಕೊಡಲ್ಲ. ತುಂಬಾ ಜನ ಇಲ್ಲಿಂದ ತಗೋಗಿ ಮನೆ ಹತ್ರ ಇದ್ ಮಾಡ್ತಾರೆ. ಹೆಣ್ಣು ಸೊ ಮನೆ ಇಲ್ಲಿ 10,000 ಮರಿ ತಗೊಂಡು ಅಲ್ಲಿ ಹೋಗ್ಬಿಟ್ಟು 20,000 30,000 ಮಾರ್ತಾರೆ. ಇವೆಲ್ಲ ಹೆಣ್ಣು ಅವೆರಡು ಗಂಡು ಎಲ್ಲ ಸುಳ್ಳು ಅದು. ಇದು ಹೆಣ್ಣು. ಇವ್ರ ಹತ್ರನೇ ಮರಿ ತಗೋ 10,000 ಕೊಡೋದು. ಸೊ ಬೇರೆ ವಿಡಿಯೋಗಳು ನೋಡಿರ್ತೀವಿ, ಸಂಜೆ 11:30 ಕವರ್ ಆಗಿರ್ತವೆ. ಅಣ್ಣ ಈಗ 11:30 ಹಂಗೆ ಹೇಳಿಲ್ಲ, ಬೇಡ 10,000 ಕೊಡ್ತಾರೆ. ಅಲ್ಲಿ ಮರಿಗಳನ್ನ ಮಾರುವಂಥದ್ದು ಅವರೆಲ್ಲ ಏನಾದ್ರು ದುಡ್ಡು ಮಾಡೋಕ್ಕೋಸ್ಕರ ಇರುವಂಥದ್ದು. ಅವ್ರಿಗೆಲ್ಲ ಒಂದು ಏನಂದ್ರೆ ಮಾಡಿ ದುಡ್ಡನ್ನ ಸಂತೆಲೆ ತಂದೆ ಮರಿನ ಅಂತ ಹೇಳ್ಬಿಟ್ಟು ಮಾಡಿ. ಅದನ್ನ ಬಿಟ್ಟು ನಾವು ಹಳ್ಳಿಯಲ್ಲಿ ರೈತರ ಹತ್ರ ತರ್ತೀವಿ, ಕ್ವಾಲಿಟಿ ಹಾಕೊಂಡು ಆ ಮರಿಗಳನ್ನ ತಗೋಗಿ ಅವು ಕ್ವಾಲಿಟಿ ಇಲ್ಲದೆ ಇರೋದು ಗೊತ್ತಾಗಿ ಅವಾಗ ಏನಾಗುತ್ತೆ, ರೈತರ ಹತ್ರ ಮರಿ ಒಳ್ಳೆ ಮರಿ ಸಿಗಲ್ಲ ಅಂತ ಆಗ್ಬಿಡುತ್ತೆ. ಸೊ ರೈತರು ಯಾರು ಆ ಥರ ಮಾಡಲ್ಲ. ರೈತರು ಯಾವತ್ತು ಒಳ್ಳೆ ಮರಿನೇ ಕೊಡ್ತಾರೆ. ಇಲ್ಲಿ ನೋಡಿ ತಾಳೆ ಹೆಂಗಿದೆ, ಇದು ಪ್ಯೂರ್ ದುಡ್ಡು ನೀನೆ ಹೊಡಿಗೆ ಲಾಸ್ಟ್ ಹಾಗಾಗಿ ನಮ್ಮ ವ್ಯೂವರ್ಸ್ ನಮ್ಮ ಫಾಲೋವರ್ಸ್ 10,000 ಕೂಡ 12 ಹೇಳ್ಬಿಟ್ಟು ಏನು ಹೇಳ್ಬಿಟ್ಟು ಅದೇ ಕರೆಕ್ಟ್ ರೇಟ್ ಹೇಳ್ತೀವಿ ಈಗ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಮರಿ ಸಿಗಬೇಕು, ರೈತರುಗಳು ಮರಿಗಳು ಸಾಲಾಗಬೇಕು, ಅದೇ ನಮ್ಮ ಇಂಟೆನ್ಷನ್. ಯಾಕೆಂದ್ರೆ ಎಲ್ಲ ಮಧ್ಯದಲ್ಲಿ ಒಂದಷ್ಟು ಇವಾಗ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡ್ಕೊಂಡು ಪಾಪ ರೈತರುಗಳಿಗೆ ಬೆಲೆನೇ ಇಲ್ದಂಗೆ ಮಾಡ್ಬಿಟ್ಟವ್ರೆ. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಅದು ಯಾರ್ಯಾರು ಬೇಜಾರಾಗ್ಬೋದು, ಬಟ್ ಇರೋ ರಿಯಾಲಿಟಿ ಅದು. ರೈತರಿಗೆ ಬೆಲೆ ಸಿಗಬೇಕು ಮತ್ತೆ ತಗೊಳ್ಳೋವ್ರಿಗೆ ಒಳ್ಳೆ ಮರಿ ಸಿಗಬೇಕು, ಅದೇ ಮೇನ್ ಇಂಟೆನ್ಷನ್.